In the last video, we have discussed about the program number 6, that is Python program to create a DAT file. DAT file means using pickle module, we are going to create a binary file, and in that binary file, we have to store the student name and 6 subject marks into the file. Already in the last video, that is in the program number 6, we are going to use the import pickle. Import pickle means pickle is a module. It is used for serialize and deserialize data in the Python programming. Serialize means Python, it converts the Python object into byte stream. Deserialize means it's reverse back, means the byte stream into the, it converts byte stream into Python objects. So pickle object is used. In pickle object, you are using the dat file. Dat file means it is a data file. It consists of text file, binary file, and serialized data. So in the 7th program of computer science PUC second year lab program, that is it is write a Python program to copy the records of the students having %90 and above from the binary file into another file. Means we have to read a dat file and create a dat file, and in that dat file we are going to split another, or we are going to display another file, that is the student marks. The student total percentage is greater than 90. ಯಾರ್ದು 90% ಗಿಂತ ಜಾಸ್ತಿ ಇರುತ್ತೋ ಅವ್ರದ್ದು ಸಪ್ರೇಟ್ ಆಗಿ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ರಿ ಅನ್ನೋ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಮೊದಲಿಗೆ ಇಂಪೋರ್ಟ್ ಪಿಕಲ್ ಅಂತ ಯೂಸ್ ಮಾಡಿದ್ವಿ. ಇಂಪೋರ್ಟ್ ಬರೆಯುವ ಉದ್ದೇಶ, ವಿ ಆರ್ ಗೋಯಿಂಗ್ ಟು ಇಂಪೋರ್ಟಿಂಗ್ ದ module pickle module into our program. So in the next line I am using while true. ಲಾಸ್ಟ್ ವಿಡಿಯೋದಲ್ಲಿ ಅಥವಾ ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ಏನು ಯೂಸ್ ಮಾಡಿದ್ವೋ ಸೇಮ್ ಅದೇ ರೀತಿ ಬೈನರಿ ಫೈಲ್ ನ ಕ್ರಿಯೇಟ್ ಮಾಡಕ್ಕೆ, ಡಿಸ್ಪ್ಲೇ ಮಾಡಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇದರಲ್ಲಿ ಒಂದು ಸಪ್ರೇಟು, ಅಲ್ಲಿ ನಾವು ಓನ್ಲಿ 1 2 3 ಅಂತೇಳಿ 3 ಡಿಸೀಸ್ ನ ತಗೊಂಡಿದ್ವಿ, ಚಾಯ್ಸಸ್ ನ ತಗೊಂಡಿದ್ವಿ. 1 ಫಾರ್ ಕ್ರಿಯೇಟಿಂಗ್ ಎ ಫೈಲ್, 2 ಫಾರ್ ಡಿಸ್ಪ್ಲೇಯಿಂಗ್ ದ ಫೈಲ್, 3 ಫಾರ್ ಎಕ್ಸಿಟ್. In the same way, in this program we have to use four choices, that is 1 for creating binary file, 2 for displaying the main file, 3 for the separate file displaying the 90% student marks, or student marks greater than 90%, and last one is exit. So while true ಅಂದ್ರೆ ನಾವು ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ನಾವು ಟೋಟಲ್ ಆಗಿ 4 ಡಿಜಿಟ್ಸ್ ಅಥವಾ 4 ಚಾಯ್ಸಸ್ ನ ಯೂಸ್ ಮಾಡ್ತೀವಿ. ಯಾವ್ಯಾವ ಅಂದ್ರೆ, ಫಸ್ಟ್ ಪ್ರಿಂಟ್ 1 ಕ್ರಿಯೇಟ್ ಫಾರ್ ಬೈನರಿ ಫೈಲ್, ಸೆಕೆಂಡ್ ಫಾರ್ ಡಿಸ್ಪ್ಲೇ ದ ಮೇನ್ ಫೈಲ್, ಥರ್ಡ್ ಈಸ್ ಫಾರ್ ಡಿಸ್ಪ್ಲೇ ದ ನ್ಯೂ ಫೈಲ್ ವಿತ್ ದ ಗ್ರೇಟರ್ ದ್ಯಾನ್ 90 ಮಾರ್ಕ್ಸ್, 4 ಈಸ್ ಫಾರ್ ಎಕ್ಸಿಟ್. ಇಲ್ಲಿ ನಾವು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಟ್ರಿಬಲ್ ಕೋಡ್ಸ್ ನ ಪ್ರಿಂಟ್ ಮೆಥಡ್, ಔಟ್ಪುಟ್ ಮೆಥಡ್, ಟ್ರಿಬಲ್ ಕೋಡ್ಸ್ ನ ನಾವು ಮಲ್ಟಿಪಲ್ ಲೈನ್ಸ್ ನ ಬರೆದಾಗ, ನಾವು ಮಲ್ಟಿಪಲ್ ಸ್ಟ್ರಿಂಗ್ಸ್ ನ ಬರೆದಾಗ, ಮಲ್ಟಿಪಲ್ ಲೈನ್ಸ್ ಆಫ್ ಸ್ಟ್ರಿಂಗ್ಸ್ ಬರೆದಾಗ ಟ್ರಿಬಲ್ ಲೈನ್ಸ್ ನ ಯೂಸ್ ಮಾಡ್ತೀವಿ, ಅಥವಾ ಟ್ರಿಬಲ್ ಕೋಡ್ಸ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ 4 ಚಾಯ್ಸಸ್ ಇರೋದ್ರಿಂದ ನಾವು ಇಲ್ಲಿ ಏನ್ ಮಾಡ್ತೀವಿ, ಇಫ್ ಕಂಡೀಷನ್ ನ ತೆಳಗಡೆ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಹಂಗಾಗಿ ವೈಲ್ ಟ್ರೂ, ಅದು ಟ್ರೂ ಆಗಿದ್ರೆ ಅಂದ್ರೆ 1 2 3 4 ನಾವು ಯಾವ ಚಾಯ್ಸ್ ಕೊಡ್ತೀವೋ ಅದು ಟ್ರೂ ಆದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ಲಿ ಅಂತ ಅರ್ಥ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಫಸ್ಟಿಗೆ ಎ ಅಂತೇಳಿ ತಗೊಳ್ತೀನಿ. ಸೇಮ್ ಅಲ್ಲಿ ಕೂಡ ನಾವೇನ್ ತಗೊಂಡ್ವಿ ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ, ಎ 1 2 3 and 4 3, 4 for exit. ಸೊ ಇಲ್ಲಿ ಚೂಸ್ ಎ ಕಮಾಂಡ್ ಅಂತ ತಗೊಂಡಿವಿ. ಚೂಸ್ ಎ ಕಮಾಂಡ್ ಅಲ್ಲಿ ನಾವು ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲಿ 1 2 1 2 3 4 ಫಾರ್ ಎಕ್ಸಿಟ್. ಸೊ ಇಲ್ಲಿ ನಾವೇನ್ ಯೂಸ್ ಮಾಡ್ತೀವಿ, ಕಮಾಂಡ್ ನ ಅಂದ್ರೆ 1 2 3 ಎಕ್ಸಿಟ್ ಯಾವ್ದನ್ನ ಯೂಸ್ ಮಾಡ್ತೀವೋ ಅದನ್ನ ನಾವು ಬರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ತಗೊಳ್ತೀವಿ ಅಂದ್ರೆ, ನಾವು ಇಫ್ ಎ ಇಸ್ ಈಕ್ವಲ್ ಟು 1 ಅಂತ ತಗೊಳ್ತೀವಿ. ಇಫ್ ಎ ಇಸ್ ಈಕ್ವಲ್ ಟು 1 ಅಂತ ತಗೊಂಡಾಗ ಇಲ್ಲಿ ನಮಗೆ ಏನ್ ಬರುತ್ತೆ ಅಂದ್ರೆ, ಇಲ್ಲಿ ಫಸ್ಟ್ ಗೆ 1 ಅಂದ್ರೆ 1 ಕೊಟ್ಟಾಗ ಅದೇನ್ ಮಾಡುತ್ತೆ, ಕ್ರಿಯೇಟಿಂಗ್ ಬೈನರಿ ಫೈಲ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಏನದು ವೇರಿಯೇಬಲ್, ಈ ವೇರಿಯೇಬಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಚಾಯ್ಸಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಚಾಯ್ಸಸ್ ಮೀನ್ಸ್
1 2 3 4 ಅಲ್ಲಿ ಯಾವುದೋ ಒಂದು ವ್ಯಾಲ್ಯೂನ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು 1 ಆದರೆ ಇಲ್ಲೇನಾಗುತ್ತೆ, 1 ಅಲ್ಲಿ ಬೈನರಿ ಫೈಲ್ ಕ್ರಿಯೇಟ್ ಮಾಡ್ರಿ ಅಂತ ಕೊಟ್ಟಿದೀವಿ. ಸೊ ಎ ಇಸ್ ಈಕ್ವಲ್ ಟು 1 ಕೋಲನ್. ನಿಮ್ಗೆ ಗೊತ್ತಿದೆ, ಲೂಪಿಂಗ್ ಸ್ಟೇಟ್ಮೆಂಟ್ ಬರೆದಾಗ, ಕಂಡೀಷನಲ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದಾಗ ನಾವು ಕೋಲನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಫ್ ಅನ್ನೋದು ಒಂದು ಫೈಲ್ ವೇರಿಯೇಬಲ್. ಸೊ ಇಸ್ ಈಕ್ವಲ್ ಟು ಓಪನ್ ಸ್ಟೂಡೆಂಟ್ ಡಾಟ್ DAT. ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಡಾಟ್ ಫೈಲ್ ಸ್ಟೂಡೆಂಟ್ ಅನ್ನೋ ಡಾಟಾ ಫೈಲ್ನ ಕ್ರಿಯೇಟ್ ಮಾಡ್ತೀವಿ, ಬೈನರಿ ಡಾಟಾ ಫೈಲ್ನ. ಅದೇ ರೀತಿ ಸ್ಟೂಡೆಂಟ್ ಡಾಟ್ DAT WB ಅಂದ್ರೆ ರೈಟ್ ಬೈನರಿ ಫೈಲ್ ಅಂತ ಅರ್ಥ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬೈನರಿ ಫೈಲ್ ಅಲ್ಲಿ O ಇಸ್ ಈಕ್ವಲ್ ಟು ಓಪನ್ ಅಂತ ಕೊಡ್ತೀವಿ. ಅಂದ್ರೆ ಯಾವುದೋ ಒಂದು ತಗೊಳ್ತೀನಿ, ಇನ್ನೊಂದು ನಾನು ಓಪನ್ ಮಾಡ್ತೀನಿ. ಯಾವುದು ಅಂದ್ರೆ ಇಲ್ಲಿ ನಮಗೆ ಇದು ಒಂದು ಫೈಲ್ ಸ್ಟೂಡೆಂಟ್ ಡಾಟ್ DAT ಅನ್ನೋದು ಒಂದು ಬೈನರಿ ಫೈಲು. ಅದೇ ರೀತಿ ಸ್ಟೂಡೆಂಟ್ 90 ಅನ್ನೋದು ಒಂದು ಏನು ಬೈನರಿ ಫೈಲ್. ಇದರಲ್ಲಿ ಏನಿರುತ್ತೆ, ಈ ಫೈಲ್ ಅಲ್ಲಿ ಟೋಟಲ್ ಫಸ್ಟ್ ಸ್ಟೂಡೆಂಟ್ ಫೈಲ್ ಅಲ್ಲಿ ಟೋಟಲ್ ನಾವು ಬೈನರಿ ಫೈಲ್ ಏನ್ ಕ್ರಿಯೇಟ್ ಮಾಡ್ತೀವೋ ಅದೆಲ್ಲದೂ ಸ್ಟೋರ್ ಆಗಿರುತ್ತೆ. ಸ್ಟೂಡೆಂಟ್ 90 ಅನ್ನೋದ್ರಲ್ಲಿ ಏನಿರುತ್ತೆ, ಓನ್ಲಿ ಗ್ರೇಟರ್ ದ್ಯಾನ್ 90% ಅಥವಾ 90 ಮಾರ್ಕ್ಸ್ ಏನಿರ್ತದೋ ಅದು ಮಾತ್ರ ಸ್ಟೂಡೆಂಟ್ 90 ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದನ್ನ ನಾವು ಓನ್ ಇಂದ ಮೆನ್ಷನ್ ಮಾಡ್ತಿದೀವಿ. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ ಅನ್ನೋದು ಒಂದು ವೇರಿಯೇಬಲ್ ತಗೊಂತೀವಿ. ಎಕ್ಸ್ ಅನ್ನೋ ವೇರಿಯೇಬಲ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಂಟ್ ಇನ್ಪುಟ್ ಎಂಟರ್ ಹೌ ಮೆನಿ ಸ್ಟೂಡೆಂಟ್ಸ್ ಯು ವಾಂಟ್, ಅಂದ್ರೆ ನಮಗೆ ಎಷ್ಟು ಸ್ಟೂಡೆಂಟ್ಸ್ ಡೀಟೇಲ್ ಬೇಕು ಅನ್ನೋದನ್ನ ಬರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಫಾರ್ ಲೂಪ್ ನ ಬರಿತೀವಿ. ಫಾರ್ ಐ ಇನ್ ರೇಂಜ್, ಅಂದ್ರೆ ನಾವಿಲ್ಲಿ ಐ ಇನ್ ರೇಂಜ್ ಇನ್ ಎಕ್ಸ್ ಅಂತ ತಗೊಂಡ್ರೆ ಇಲ್ಲಿ ಎಕ್ಸ್ ಅನ್ನೋದು ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ನ ತಗೊಂಡಿರ್ತೀವೋ ಅಷ್ಟು ಸ್ಟೂಡೆಂಟ್ಸ್ ಗೆ ವ್ಯಾಲ್ಯೂನ ಅದೇನ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಯಾವ ವ್ಯಾಲ್ಯೂಸು ಇಲ್ಲಿ ಏನ್ ಕೊಟ್ಟಿರ್ತೀವಲ್ಲ, ಸ್ಟೂಡೆಂಟ್ ನೇಮು 6 ಸಬ್ಜೆಕ್ಟ್ ಮಾರ್ಕ್ಸ್ ಲಾಸ್ಟ್ ವಿಡಿಯೋದಲ್ಲಿ ಏನ್ ಕೊಟ್ಟಿದ್ವಲ್ಲ ಅದೇ ರೀತಿ ಇಲ್ಲಿ ಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ನೇಮ್ ಇಸ್ ಈಕ್ವಲ್ ಟು ಇನ್ಪುಟ್ ಆಫ್ ನೇಮ್ ಅಂತ ತಗೊಳ್ತೀನಿ, ನೇಮ್ ನ ಅಕ್ಸೆಪ್ಟ್ ಮಾಡ್ತೀವಿ. ಅದೇ ರೀತಿ ಇಂಗ್ಲಿಷ್ ಮಾರ್ಕ್ಸ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ಇಂಗ್ಲಿಷ್ ಮಾರ್ಕ್ಸ್ ಅಂತ. ನೆಕ್ಸ್ಟ್ ಅದೇ ರೀತಿ ಟೋಟಲ್ 6 ಸಬ್ಜೆಕ್ಟ್ ಮಾರ್ಕ್ಸ್, ಲ್ಯಾಂಗ್ವೇಜ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತೆ CS ಅಂತೇಳಿ ಟೋಟಲ್ ನೇಮ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ 6 ಸಬ್ಜೆಕ್ಟ್ ಮಾರ್ಕ್ಸ್ ನ ಅಕ್ಸೆಪ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಇದಾದ್ಮೇಲೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಟೋಟಲ್ ಮಾರ್ಕ್ಸ್ ನ ಫೈಂಡ್ ಔಟ್ ಮಾಡಿದ್ದಿಲ್ಲ, ಬಟ್ ಇದರಲ್ಲಿ ಏನ್ ಮಾಡ್ತೀವಿ, ಟೋಟಲ್ ಮಾರ್ಕ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಟೋಟಲ್ ಮಾರ್ಕ್ಸ್ ನ ಫೈಂಡ್ ಔಟ್ ಯಾಕೆ ಮಾಡ್ತೀವಿ ಅಂದ್ರೆ ಅಲ್ಲಿ ನಾವು ಸಪರೇಟ್ ಬೈನರಿ ಫೈಲ್ ನ ಕ್ರಿಯೇಟ್ ಮಾಡಬೇಕು, ಗ್ರೇಟರ್ ದ್ಯಾನ್ 90% ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಏನ್ ಮಾಡ್ತೀವಿ, ಟೋಟಲ್ ಇಸ್ ಈಕ್ವಲ್ ಟು ಎಲ್ಲವನ್ನು ಬರಿತೀವಿ. ಅಂದ್ರೆ ಯಾವ ವಿಧವೋ ಸಬ್ಜೆಕ್ಟ್ಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, CS, ಮ್ಯಾಥ್ಸ್ ಪ್ಲಸ್ ಇಂಗ್ಲಿಷು ಪ್ಲಸ್ ಲ್ಯಾಂಗ್ವೇಜ್, ಟೋಟಲ್ 6 ಸಬ್ಜೆಕ್ಟ್ ಏನ್ ಮಾಡಿದ್ವಿ, ನಾವು ಮಾರ್ಕ್ಸ್ ನ ಆಡ್ ಮಾಡಿದ್ವಿ. ಮಾರ್ಕ್ಸ್ ಆಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಪರ್ಸೆಂಟೇಜ್ ನ ಕಂಡುಹಿಡಿತೀವಿ. ಈ ಪರ್ಸೆಂಟೇಜ್ ಅಲ್ಲಿ ನಾವೇನ್ ಮಾಡ್ತೀವಿ, ಟೋಟಲ್ ಡಿವೈಡೆಡ್ ಬೈ 600 ಇಂಟು 100 ಮಾಡ್ತೀವಿ. ಅಂದ್ರೆ ಇಲ್ಲಿ ಟೋಟಲ್ ಎಷ್ಟಿರ್ತಾವೋ ಅಷ್ಟನ್ನು ಆಡ್ ಮಾಡಿರ್ತೀವಿ. ಆಡ್ ಮಾಡಿದ್ದು ಟೋಟಲ್ ಬರುತ್ತೆ. ನೆಕ್ಸ್ಟ್ ಡಿವೈಡೆಡ್ ಬೈ 600 ಯಾಕಂದ್ರೆ ಎಲ್ಲವೂ 100 ಮಾರ್ಕ್ಸ್ ಇರೋದ್ರಿಂದ 6 ಸಬ್ಜೆಕ್ಟ್ ಇದಾವೆ. ಸೊ 600 ಅಂತ ಮಾಡ್ತೀವಿ. ಅಥವಾ ನಾವು ಟೋಟಲ್ ಡಿವೈಡೆಡ್ ಬೈ 6 ಅಂತ ಕೂಡ ಬರೀಬಹುದು. ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಟಿ ಇಸ್ ಈಕ್ವಲ್ ಟು ನೇಮು, ಇಂಗ್ಲಿಷು, ಲ್ಯಾಂಗ್ವೇಜ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, CS ಇಲ್ಲಿವರೆಗೂ ನಾವೇನ್ ಮಾಡ್ತಿದ್ವಿ, ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ಬರಿತಿದ್ವಿ. ಇಲ್ಲೇನ್ ಮಾಡ್ತೀವಿ ಅಂದ್ರೆ ಟೋಟಲ್ ಮತ್ತೆ ಪರ್ಸೆಂಟೇಜ್ ಕೂಡ ಡಿಸ್ಪ್ಲೇ ಮಾಡ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಜಿ ಇಸ್ ಈಕ್ವಲ್ ಟು ನೇಮು, ಇಂಗ್ಲಿಷು, ಲ್ಯಾಂಗ್ವೇಜ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, CS, ಟೋಟಲ್ ಪರ್ಸೆಂಟೇಜ್. ಇಲ್ಲಿ ಇನ್ನೊಂದು ಸಪರೇಟ್ ಆಗಿ ಬರ್ತೀವಿ. ಇಲ್ಲಿ ಟಿ ಅನ್ನೋದು ಏನ್ ಮಾಡುತ್ತೆ, ಇಟ್ ಶೋಸ್ ದ ಬೈನರಿ ಫೈಲ್ ವ್ಯಾಲ್ಯೂಸ್. ಇಲ್ಲಿ ಜಿ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಇಟ್ ಶೋಸ್ ದ ಡಾಟಾ ಆಫ್ ದ ಬೈನರಿ ಫೈಲ್ ವಿತ್ ಕಂಟೈನಿಂಗ್ ಗ್ರೇಟರ್ ದ್ಯಾನ್ 90 ಮಾರ್ಕ್ಸ್. ಗ್ರೇಟರ್ ದ್ಯಾನ್ 90 ಮಾರ್ಕ್ಸ್ ಯಾವ ಇರ್ತಾವೋ ಅವನ್ನ ಅದೇನ್ ಮಾಡುತ್ತೆ, ಓನ್ಲಿ ಜಿ ಅನ್ನೋದು ಪ್ರಿಂಟ್ ಮಾಡುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಪಿಕಲ್ ಡಾಟ್ ಡಂಪ್ ಮೆಥಡ್. ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಿದೆ ನಿಮಗೆ, ಪಿಕಲ್ ಅನ್ನೋದು ಮಾಡಲು ಡಂಪ್ ಅನ್ನು ನಾವೇನ್ ಮಾಡ್ತೀವಿ, ಎಲ್ಲಾದ್ನು ಅಂದ್ರೆ ಇಲ್ಲಿ ಏನ್ ಡಾಟಾ ಇರುತ್ತೋ ಈ ಡಾಟಾನೆಲ್ಲ ಎಫ್ ಗೆ ಅಂದ್ರೆ ಸ್ಟೂಡೆಂಟ್ ಡಾಟ್ DAT ಗೆ ನಾವೇನ್ ಮಾಡ್ತೀವಿ, ಡಂಪ್ ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ಸೊ ಅದನ್ನ ಪಿಕಲ್ ಡಾಟ್ ಡಂಪ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಇಫ್ ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 90, ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 90 ಆದ್ರೆ ನಾವೇನ್ ಮಾಡ್ತೀವಿ, ಪಿಕಲ್ ಡಾಟ್ ಡಂಪ್ ಮೆಥಡ್ ಜಿ ಡಾಟ್ ಓ, ಅಂದ್ರೆ ಇಲ್ಲಿ ಸಪರೇಟ್ ಸ್ಟೂಡೆಂಟ್ 90 ಡಾಟ್ DAT ಅಂತ ಏನ್ ತಗೊಂಡಿವಲ್ಲ ಅದನ್ನ ಎದ್ರಲ್ಲಿ ಸ್ಟೋರ್ ಮಾಡಿವಿ, ಓನಲ್ಲಿ ಸ್ಟೋರ್ ಮಾಡಿವಿ. ಆ ಓ ಅನ್ನೋದು ಯಾವಾಗ ಬರುತ್ತೆ, ಓನ್ಲಿ ಇಫ್ ದ ಪರ್ಸೆಂಟೇಜ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 90 ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಅದು ಬರುತ್ತೆ. ಸೊ ಅದನ್ನ ಬರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಎಫ್ ಡಾಟ್ ಕ್ಲೋಸ್. ನಿಮ್ಗೆ ಗೊತ್ತಿದೆ, ಎಫ್ ಇಲ್ಲಿ ಓಪನ್ ಮಾಡಿರ್ತೀವಿ ಫೈಲ್ ನ, ಇಲ್ಲಿ ಎಫ್ ಡಾಟ್ ಕ್ಲೋಸ್ ಮಾಡ್ತೀವಿ.
ಅದೇ ರೀತಿ ನೆಕ್ಸ್ಟು ಓ ಡಾಟ್ ಕ್ಲೋಸ್ ಮೆಥಡ್ ಅಂದರೆ ಎಫ್ ಅನ್ನೋದೊಂದು ಫೈಲು, ಓ ಅನ್ನೋದೊಂದು ಫೈಲು, ಎರಡನ್ನೂ ಫೈಲ್ನ ಓಪನ್ ಮಾಡಿದ್ವಿ, ಈಗ ಎರಡು ಫೈಲ್ನ ಕ್ಲೋಸ್ ಮಾಡಿದ್ವಿ. ಇದಿಷ್ಟು ಎಲ್ಲಿ ಬರುತ್ತೆ? ಇಫ್ ಎ ಇಸ್ ಈಕ್ವಲ್ ಟು 1 ಅಂತ ವ್ಯಾಲ್ಯೂ ಕೊಟ್ಟಾಗ ಬರುತ್ತೆ. ನೆಕ್ಸ್ಟು ಎಲ್ಸ್ ಇಫ್ ಎ ಇಸ್ ಈಕ್ವಲ್ ಟು 2 ಕೊಟ್ಟಾಗ ಏನಾಗುತ್ತೆ? ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಏನು? ಎಫ್ ಇಸ್ ಈಕ್ವಲ್ ಟು ಓಪನ್ ಸ್ಟೂಡೆಂಟ್ ಡಾಟ್ DAT ಆರ್ ಬಿ ಅಂದರೆ ರೀಡ್ ಬೈನರಿ ಫೈಲ್. ನೆಕ್ಸ್ಟು ಟ್ರೈ ಎಕ್ಸೆಪ್ಷನ್ನ ಬರಿತೀವಿ. ಟ್ರೈ ವೈಲ್ ಟ್ರೂ, ಇದು ಟ್ರೂ ಆಗಿದ್ರೆ ಪಿ ಇಸ್ ಈಕ್ವಲ್ ಟು ಪಿಕಲ್ ಡಾಟ್ ಲೋಡ್ ಎಫ್ ಅಂದರೆ ಎಫ್ ಅಲ್ಲಿ ಏನಿರುತ್ತೋ ಅದನ್ನ ಲೋಡ್ ಮಾಡುವ ಅಥವಾ ಡಿಸ್ಪ್ಲೇ ಮಾಡುವ ಅಂತ ಅರ್ಥ. ಪಿ ಇಸ್ ಈಕ್ವಲ್ ಟು ಪಿಕಲ್ ಡಾಟ್ ಲೋಡ್ ಮೆಥಡ್ ಅಂದರೆ ಇಲ್ಲಿ ಏನು ಎಫ್ ಅಲ್ಲಿ ಇರುತ್ತೋ ಅದನ್ನ ಪ್ರಿಂಟ್ ಮಾಡುತ್ತೆ. ಸೊ ಪ್ರಿಂಟ್ ಪಿ ಅಂತ ಬರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸೆಪ್ಷನ್ ಅದಿಲ್ಲ ಅಂದರೆ ಎಫ್ ಡಾಟ್ ಕ್ಲೋಸ್ ಅಂದರೆ ಏನು ಕೊಟ್ಟಿಲ್ಲ, ನಾವು ಫೈಲೇ ಕ್ರಿಯೇಟ್ ಮಾಡಿಲ್ಲ ಅಂದರೆ ಅಲ್ಲೇನು ಬರುತ್ತೆ? ಎಕ್ಸೆಪ್ಷನ್ ಬರುತ್ತೆ. ಸೊ ಅದು ಫೈಲ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ಎಲ್ ಇಫ್ ಎ ಇಸ್ ಈಕ್ವಲ್ ಟು 3 ಎ ಇಸ್ ಈಕ್ವಲ್ ಟು 2 ಇದ್ದಾಗ ಟೋಟಲ್ ಎಲ್ಲ ಡಾಟಾ ಪ್ರಿಂಟ್ ಆಗುತ್ತೆ. ಎ ಇಸ್ ಈಕ್ವಲ್ ಟು 3 ಕೊಟ್ಟಾಗ ಪ್ರಿಂಟ್ ಸ್ಟೂಡೆಂಟ್ಸ್ ವಿತ್ ಗ್ರೇಟರ್ ದ್ಯಾನ್ 90 ಮಾರ್ಕ್ಸ್. 90 ಮಾರ್ಕ್ಸ್ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಅದೇನು ಬರುತ್ತೆ? ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ ವಿತ್ ಗ್ರೇಟರ್ ದ್ಯಾನ್ 90 ಮಾರ್ಕ್ಸ್ ಅಂತ ಹೇಳಿ ನಾವೇನು ಮಾಡ್ತೀವಿ? ಟೈಪ್ ಮಾಡ್ತೀವಿ. ಗ್ರೇಟರ್ ದ್ಯಾನ್ 90 ಮಾರ್ಕ್ಸ್ ಬರೆದು ಡಬಲ್ ಕೋಟ್ಸ್ ಅಲ್ಲಿ ಕ್ಲೋಸ್ ಮಾಡ್ತೀವಿ. ಪ್ರಿಂಟ್ ಮೆಥಡ್ ಅಂದರೆ ನಾವಿಲ್ಲಿ ಏನು ಮಾಡಿದ್ವಿ? ಇದರಲ್ಲಿ ನಮಗೆ ಓನ್ಲಿ ಟೋಟಲ್ ಫೈಲು ಪ್ರಿಂಟ್ ಆಯಿತು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಿಂಟ್ ಸ್ಟೂಡೆಂಟ್ಸ್ ವಿತ್ ಗ್ರೇಟರ್ ದ್ಯಾನ್ ಓನ್ಲಿ 90 ಮಾರ್ಕ್ಸ್. ನೆಕ್ಸ್ಟ್ ಅದಾದ್ಮೇಲೆ ಏನು ಮಾಡ್ತೀವಿ? ಎಫ್ ಇಸ್ ಈಕ್ವಲ್ ಟು ಓಪನ್ ಸ್ಟೂಡೆಂಟ್ 90 ಅಂದರೆ ನಾವು ಫೈಲ್ ನೇಮ್ ಏನು ಕೊಟ್ಟಿರ್ತೀವಲ್ಲ ಅದನ್ನ ಬರಿತೀವಿ. ಸ್ಟೂಡೆಂಟ್ ಡಾಟ್ DAT ಇಲ್ಲಿ ನಾವು ಸಿಂಗಲ್ ಕೋಟಲ್ಲಿ ಬರ್ದಿರ್ತೀವಿ ಅಥವಾ ಡಬಲ್ ಕೋಟ್ಸ್ ಅಲ್ಲಾದರೂ ಬರಿಬಹುದು. ಸ್ಟೂಡೆಂಟ್ ಡಾಟ್ DAT ಮತ್ತೆ ಹಾಗೆ ನಾವೇನು ಯೂಸ್ ಮಾಡ್ತೀವಿ? ಆರ್ ಬಿ ಅಂತೇಳಿ ಯೂಸ್ ಮಾಡ್ತೀವಿ. ಆರ್ ಬಿ ಅನ್ನೋದೇನು? ರೀಡ್ ಬೈನರಿ ಫೈಲ್ ಅಂತ. ರೀಡ್ ಬೈನರಿ ಫೈಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇವಾಗ ಏನಾಯ್ತು? ಫೈಲು ಓಪನ್ ಆಯಿತು. ಈ ಫೈಲು ಓಪನ್ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡ್ತೀವಿ? ಟ್ರೈ ಬ್ಲಾಕ್ ಅಥವಾ ಎಕ್ಸೆಪ್ಷನ್ನ ಬರಿತೀವಿ. ಟ್ರೈ ಇಫ್ ವೈಲ್ ಟ್ರೂ ಅಂದರೆ ಇದು ನಮಗೆ ಕರೆಕ್ಟ್ ಇದ್ರೆ ಅಂದರೆ ನಾವು ಕೊಟ್ಟಿರೋ ವ್ಯಾಲ್ಯೂಸು ಬಂದಿದ್ರೆ ಇದೇನು ಮಾಡುತ್ತೆ? ವ್ಯಾಲ್ಯೂಸ್ನ ಪ್ರಿಂಟ್ ಮಾಡುತ್ತೆ. ವೈಲ್ ಟ್ರೂ ಓ ಇಸ್ ಈಕ್ವಲ್ ಟು ಪಿಕಲ್ ಡಾಟ್ ಲೋಡ್ ಮೆಥಡ್ ಅಂದರೆ ಅದನ್ನ ಫೈಲ್ನ ಲೋಡ್ ಮಾಡುತ್ತೆ. ಪಿಕಲ್ ಡಾಟ್ ಲೋಡ್ ಮೆಥಡ್ ಅಲ್ಲಿ ಓ ಅಂತೇಳಿ ಬರಿತೀವಿ. ಸಾರಿ, ಫೈಲ್ನ ಪ್ರಿಂಟ್ ಮಾಡ್ತೀವಿ. ಎಫ್ನ ಲೋಡ್ ಮಾಡ್ತೀವಿ. ಎಫ್ ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರಿಂಟ್ ಓ ಅಂತ ಬರಿತೀವಿ. ಪ್ರಿಂಟ್ ಓ ಅಂದರೆ ಇಲ್ಲಿ ಓ ಅನ್ನೋದು ಕಂಟೈನ್ಸ್ ಓನ್ಲಿ 90% ಮಾರ್ಕ್ಸ್. ಪ್ರಿಂಟ್ ಓ ಅಂತ ಬರಿತೀವಿ. ಇದಿಲ್ಲ ಅಂದರೆ ಎಕ್ಸೆಪ್ಟ್ ಬ್ಲಾಕ್ ಎಕ್ಸೆಪ್ಷನ್ ಅಂದರೆ ನಾವು ಏನೂ ಕೊಡಲಿಲ್ಲ ವ್ಯಾಲ್ಯೂಸು ಅಂದರೆ ಎಕ್ಸೆಪ್ಷನ್ ಬರುತ್ತೆ. ಆ ಎಕ್ಸೆಪ್ಷನ್ ಬಂದಾಗ ನಾವೇನು ಮಾಡ್ತೀವಿ? ಎಫ್ ಡಾಟ್ ಕ್ಲೋಸ್ ಮೆಥಡ್ನ ಬರಿತೀವಿ. ಎಫ್ ಡಾಟ್ ಕ್ಲೋಸ್ ಮೆಥಡ್. ಈ ಎಫ್ ಡಾಟ್ ಕ್ಲೋಸ್ ಮೆಥಡ್ನ ಬರೆದಾಗ ಏನಾಗುತ್ತೆ? ಫೈಲು ಫಸ್ಟಿಗೆ ಏನು ಓಪನ್ ಮಾಡಿದ್ವಿ ಆ ಓಪನ್ ಮಾಡಿದ ಫೈಲು ಕ್ಲೋಸ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಏನಾಗುತ್ತೆ? ಎಫ್ ಡಾಟ್ ಕ್ಲೋಸ್ ಆದಮೇಲೆ ಎಲ್ಸ್ ಬ್ರೇಕ್ ಅಂದರೆ ಇಲ್ಲಿ ನಾವೇನು ಯೂಸ್ ಮಾಡಿರ್ತೀವಲ್ಲ ಎಲ್ ಇಫ್ ಕೆಳಗಡೆ ಎಲ್ ಇಫ್ ಏನು ಯೂಸ್ ಮಾಡ್ತೀವಲ್ಲ ಅದರಲ್ಲೇ ಎಲ್ಸ್ನ ಯೂಸ್ ಮಾಡ್ತೀವಿ. ಅಂದರೆ 1 2 3 ಅಂತರ ಬೇರೆ ವ್ಯಾಲ್ಯೂನ ಕೊಟ್ಟರೆ ಅಥವಾ 4 ಅಂತ ಕೊಟ್ಟರೆ ನಮಗೇನಾಗುತ್ತೆ? ಇಲ್ಲಿ ಪ್ರೋಗ್ರಾಮಿಂದ ನಾವು ಟರ್ಮಿನೇಟ್ ಅಥವಾ ಎಕ್ಸಿಟ್ ಆಗುತ್ತೆ. ಈ ಥರ ನಾವು ಪ್ರೋಗ್ರಾಮ್ನ ಫಸ್ಟು ಬರಿತೀವಿ. ಇದು ಬರೆದಾದ್ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು? ಪ್ರೋಗ್ರಾಮ್ನ ಸೇವ್ ಮಾಡ್ತೀವಿ. ಈ ಪ್ರೋಗ್ರಾಮ್ನ ಸೇವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಫಸ್ಟಿಗೆ ನಾವು ಒಂದಿಷ್ಟು ತಗೊಂಡಿದ್ವಿ. 1, 2, 3 ಆ್ಯಂಡ್ 4 ಫಾರ್ ಎಕ್ಸಿಟ್. 1 to 9 ಆಗಿದೆ. ಸೊ ಇಲ್ಲೇನು ಮಾಡ್ತೀನಿ? ಫೈಲ್ನ ಸೇವ್ ಮಾಡ್ತೀನಿ. ಫೈಲ್ನ ಸೇವ್ ಮಾಡಿದಾಗ ಆಲ್ರೆಡಿ ನಾನು ಸೇವ್ ಮಾಡಿದ್ದೆ, ಸೇವ್ ಆಯಿತು. ಹಂಗಾಗಿ ಫೈಲ್ ನೇಮ್ ಕೊಟ್ಟು ಸೇವ್ ಮಾಡಬೇಕು. ನೆಕ್ಸ್ಟ್ ರನ್ ಮಾಡ್ತೀನಿ. ರನ್ ಮಾಡಿದಾಗ ಇಲ್ಲಿ ನಮಗೇನು ಕೇಳುತ್ತಂದರೆ ಕ್ರಿಯೇಟ್ ಬೈನರಿ ಫೈಲು, ಡಿಸ್ಪ್ಲೇ ದ ಮೇನ್ ಫೈಲು, ಡಿಸ್ಪ್ಲೇ ದ ನ್ಯೂ ಫೈಲ್ ವಿತ್ ಗ್ರೇಟರ್ ದನ್ 90 ಮಾರ್ಕ್ಸು, ಎಕ್ಸಿಟ್. ಈ ಚಾಯ್ಸಲ್ಲಿ ಅಂದರೆ 1 2 3 4 ಚಾಯ್ಸಲ್ಲಿ ನಾವು ಯಾವುದಾದ್ರೂ ಒಂದು ಚಾಯ್ಸ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟಿಗೆ ನಾನು ಏನು ಮಾಡ್ತೀನಿ? ಬೈನರಿ ಫೈಲ್ನ ಕ್ರಿಯೇಟ್ ಮಾಡಬೇಕು.
ಅದಕ್ಕೆ ನಾನು 1 ಅಂತ ಕೊಡ್ತೀನಿ. 1 ಅಂತ ಕೊಟ್ಟ ತಕ್ಷಣ ಅದೇನ್ ಮಾಡುತ್ತೆ, ಹೌ ಮೆನಿ ಸ್ಟೂಡೆಂಟ್ಸ್ ಅಂತ ಕೇಳುತ್ತೆ. ನಾನು ಎಕ್ಸಾಂಪಲ್ ನಾನು ತೋರ್ಸಕ್ಕೋಸ್ಕರ 2 ಸ್ಟೂಡೆಂಟ್ಸ್ ಡೀಟೇಲ್ಸ್ ನ ಕೊಡ್ತೀನಿ. 2 ಅಂತ ಕೊಡ್ತೀನಿ. 2 ಅಂತ ಕೊಟ್ಮೇಲೆ ಅದೇನ್ ಮಾಡುತ್ತೆ, ನಮಗೆ ಮಾರ್ಕ್ಸ್ ನ ಸ್ಟೂಡೆಂಟ್ ಡೀಟೇಲ್ಸ್ ನ ಕೇಳುತ್ತೆ. ನೇಮ್ ನ ನಾನು ರಾಜ್ ಅಂತ ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ಮಾರ್ಕ್ಸ್ ನ ಕೊಡ್ತಾ ಇದ್ದೀನಿ. ಇಂಗ್ಲಿಷ್ ಮಾರ್ಕ್ಸ್ 89, 96, ಫಿಸಿಕ್ಸ್ 89, 95, 98, ನೆಕ್ಸ್ಟ್ 99. ಈ ತರ ಒಂದಿಷ್ಟು ರ್ಯಾಂಡಮ್ ಆಗಿ ನಾನು ಏನ್ ಮಾಡೀನಿ, ಫಸ್ಟ್ ಸ್ಟೂಡೆಂಟ್ ಡೀಟೇಲ್ಸ್ ನ ಕೊಟ್ಟೆ. ನೆಕ್ಸ್ಟ್ ಸೆಕೆಂಡ್ ಸ್ಟೂಡೆಂಟ್ ಡೀಟೇಲ್ಸ್ ನ ನಾನು ಕೊಡಬೇಕು. ಸೊ ಇಲ್ಲಿ ನೇಮ್ ರಾಣಿ ಅಂತ ಕೊಡ್ತೀನಿ. 75, 65, 58, 98, 65, 87 ಈ ತರ ವ್ಯಾಲ್ಯೂಸ್ ನ ಕೊಡ್ತೀನಿ. ಇಲ್ಲಿ ಕೊಟ್ಟಾಗ ಏನಾಯ್ತು, ಟೋಟಲ್ ಆಗಿ ನಾವು 2 ಸ್ಟೂಡೆಂಟ್ಸ್ ಡೀಟೇಲ್ಸ್ ನ ಕೊಟ್ಟೆ. ಇವೆರಡು ಸ್ಟೂಡೆಂಟ್ ಡೀಟೇಲ್ಸ್ ನಮಗೆ ಡಿಸ್ಪ್ಲೇ ಆಗಬೇಕಪ್ಪ ಅಂದ್ರೆ ನಾನು ಏನ್ ಮಾಡಬೇಕು, ಡಿಸ್ಪ್ಲೇ ದ ಮೇನ್ ಫೈಲ್ ಐತಲ್ಲ, ಅಂದ್ರೆ ಸೆಕೆಂಡ್ ಚಾಯ್ಸ್ ಐತಲ್ಲ, ಆ ಸೆಕೆಂಡ್ ಚಾಯ್ಸ್ ನ ನಾನು ಎಂಟರ್ ಮಾಡಬೇಕು. ಸೊ 2 ಅನ್ನೋದನ್ನ ಎಂಟರ್ ಮಾಡಬೇಕು. 2 ಅನ್ನೋದು ಎಂಟ್ರಿ ಮಾಡಿದ್ರೆ ಏನಾಗುತ್ತೆ, ನಮಗೆ ನೋಡ್ರಿ ನಾವೇನ್ ಎಂಟ್ರಿ ಮಾಡಿರ್ತೀವೋ ಆ ಎಂಟ್ರಿ ಮಾಡಿದ್ದು ಡಾಟಾ ಬರುತ್ತೆ. ಫಸ್ಟ್ ಸ್ಟೂಡೆಂಟ್ ಡೀಟೇಲ್ಸ್ ಇದು ಸೆಕೆಂಡ್ ಸ್ಟೂಡೆಂಟ್ ಡೀಟೇಲ್ಸ್. ಇಲ್ಲಿ ಏನಾಗಿದೆ, ಫಸ್ಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಲ್ಲಿ ಇದೆಲ್ಲ ಟೋಟಲ್ ಅಪ್ ಟು 6 ಸಬ್ಜೆಕ್ಟ್ ಮಾರ್ಕ್ಸ್. ಇಲ್ಲಿ ಇದು 566 ಅನ್ನೋದು ಟೋಟಲ್ ಮಾರ್ಕ್ಸ್. ಇದು ನಮಗೆ 94.33 ಅನ್ನೋದು ಇದು ಪರ್ಸೆಂಟೇಜ್ ಆಫ್ ದಿ ಫಸ್ಟ್ ಸ್ಟೂಡೆಂಟ್. ನೆಕ್ಸ್ಟ್ ಸೆಕೆಂಡ್ ಸ್ಟೂಡೆಂಟ್ ಡೀಟೇಲ್ಸ್ 6 ಸಬ್ಜೆಕ್ಟ್ ಮಾರ್ಕ್ಸ್, ಟೋಟಲ್ ಮತ್ತೆ ಪರ್ಸೆಂಟೇಜ್. ಇವಾಗ ನಮಗೆ ಮತ್ತೆ ಅಗೇನ್ ಏನ್ ಮಾಡ್ತಿದ್ದು, ಕ್ರಿಯೇಟ್ ಬೈನರಿ ಫೈಲು, ಡಿಸ್ಪ್ಲೇ ದ ಬೈನರಿ ಫೈಲು, ನೆಕ್ಸ್ಟ್ ಡಿಸ್ಪ್ಲೇ ದ ಮೇನ್ ಫೈಲ್ ವಿತ್ ಗ್ರೇಟರ್ ದನ್ 90 ಮಾರ್ಕ್ಸ್ ನ ಕೇಳುತ್ತೆ. ಸೊ ಇಲ್ಲಿ ನಮಗೆ ನಾನೀಗ ಇದನ್ನೇನ್ ಮಾಡ್ತೀನಿ, ಈಗ ಸೆಕೆಂಡ್ ಆಯ್ತು, ಥರ್ಡ್ ಚಾಯ್ಸ್ ನ ಕ್ಲಿಕ್ ಮಾಡ್ತೀನಿ, ಥರ್ಡ್ ಚಾಯ್ಸ್ ಎಂಟರ್ ಮಾಡ್ತೀನಿ. ಥರ್ಡ್ ಕೊಟ್ಟ ತಕ್ಷಣ ನಮಗೆ ಏನ್ ಮಾಡುತ್ತೆ, ಇಟ್ ಶೋಸ್ ಓನ್ಲಿ ದ ಸ್ಟೂಡೆಂಟ್ ಡೀಟೇಲ್ಸ್ ವಿತ್ ಗ್ರೇಟರ್ ದನ್ 90 ಮಾರ್ಕ್ಸ್. 90 ಮಾರ್ಕ್ಸ್ ಇಂತ ಜಾಸ್ತಿ ಯಾವ್ದಿರುತ್ತೋ ಅದನ್ನ ಮಾತ್ರ ಇದು ಡಿಸ್ಪ್ಲೇ ಮಾಡುತ್ತೆ. ಇಲ್ಲಿ ರಾಜ್ ಅನ್ನೋದು ಮಾತ್ರ ಏನಿದೆ 94.33 ಇದೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಏನಿದೆ ಓನ್ಲಿ 74.66 ಇದೆ. ಸೊ ಇಲ್ಲೇನಾಗುತ್ತೆ, ಓನ್ಲಿ ಫಸ್ಟ್ ಸ್ಟೂಡೆಂಟ್ ಡೀಟೇಲ್ಸ್ ಮಾತ್ರ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ನಾನು 4 ಅಂತ ಕೊಟ್ರೆ ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆಗುತ್ತೆ. ಸೊ ಈ ತರ ಪ್ರೋಗ್ರಾಮ್ ನ ಬರೆದು ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲಿ ಏನಾಗಿದೆ ಅಂದ್ರೆ, ಫಸ್ಟ್ ಪ್ರೀವಿಯಸ್ ಪ್ರೋಗ್ರಾಮ್ಗೂ ಈ ಪ್ರೋಗ್ರಾಮ್ಗೂ ಒಂದು ಡಿಫ್ರೆನ್ಸ್, ಅಲ್ಲಿ ಓನ್ಲಿ ಸಿಂಗಲ್ ಫೈಲ್ ನ ಕ್ರಿಯೇಟ್ ಮಾಡ್ತೀವಿ, ಅದನ್ನ ಡಿಸ್ಪ್ಲೇ ಮಾಡ್ತೀವಿ. ಇಲ್ಲಿ ಸಿಂಗಲ್ ಫೈಲ್ ನ ಕ್ರಿಯೇಟ್ ಮಾಡ್ತೀವಿ, ಕ್ರಿಯೇಟ್ ಮಾಡಿ ಸ್ಪ್ಲಿಟ್ ಮಾಡ್ತೀವಿ. ಇಫ್ ದ ಸ್ಟೂಡೆಂಟ್ಸ್ ಗೆಟ್ ಮೋರ್ ದ್ಯಾನ್ 90% ಮಾರ್ಕ್ಸ್, ಇಟ್ ಶುಡ್ ಬಿ ಸ್ಪ್ಲಿಟೆಡ್ ಆರ್ ಡಿಸ್ಪ್ಲೇ ಅಥವಾ ಕನ್ವರ್ಟಿಂಗ್ ಇನ್ ಟು ದ ಅನದರ್ ಫೈಲ್, ಇನ್ನೊಂದು ಫೈಲ್ಗೆ ನಾವು ಹಾಕ್ತೀವಿ. ಸೊ ಇದು ನಿಮಗೆ 7th ಪ್ರೋಗ್ರಾಮ್. ಈಗ ಫಾರ್ ಎಕ್ಸಾಂಪಲ್ DAT ಫೈಲ್ ನಾನು ನೆಕ್ಸ್ಟ್ ಇನ್ನೊಂದ್ಸರಿ ರನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಬಿಫೋರ್ ಕ್ರಿಯೇಟಿಂಗ್ ಎ ಫೈಲ್, ನಾನು ಯಾವ್ದು ಫೈಲ್ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಲ್ರೆಡಿ ಪ್ರೀವಿಯಸ್ ಔಟ್ಪುಟ್ ರನ್ ಮಾಡಿದ್ರೆ 2 ಕೊಟ್ಟ ತಕ್ಷಣ ನಾವೇನ್ ಔಟ್ಪುಟ್ ನ ಕೊಟ್ಟಿರ್ತೀವಿ ಅಥವಾ ಏನ್ ಡಾಟಾ ಕೊಟ್ಟಿರ್ತೀವೋ ಅದು ಡಿಸ್ಪ್ಲೇ ಆಗುತ್ತೆ. ನೀವೇನಾದ್ರೂ ಡಾಟಾನ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಅದು ಎಕ್ಸೆಪ್ಷನ್ ಬರುತ್ತೆ, ಯಾಕಂದ್ರೆ ನಾವು ಪ್ರೋಗ್ರಾಮ್ ಅಲ್ಲಿ ಎಕ್ಸೆಪ್ಷನ್ ನ ಬರ್ತೀವಿ. ಇಲ್ಲ ನಾನು ಫಸ್ಟ್ ಇಂದ ಮತ್ತೆ 1 ಕೊಟ್ಟು ಕ್ರಿಯೇಟ್ ನ್ಯೂ ಬೈನರಿ ಫೈಲ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ನ್ಯೂ ಡಾಟಾ ಏನ್ ಕೊಡ್ತೀರೋ ಅದು ನಮಗೆ ಪ್ರಿಂಟ್ ಆಗುತ್ತೆ. ಈ ತರ ನಾವು ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ.